ಇದು ನಾಟ್ ಎಟ್ ಆಲ್ ಬೆಂಗಳೂರಲ್ಲಿ ಬದುಕಕ್ಕೆ ಚಾನ್ಸೇ ಇಲ್ಲ. ಇದು ಎಲ್ಲ ಬಿಟ್ಟು ಬೆಂಗಳೂರು ಬಿಟ್ಟು ಹೋಗ್ಬೇಕಷ್ಟೇ ಇದು. The taxes are going to improve or increase. It's going to be a pressure on our side. So definitely, I don't agree with that. Bengaluru is now Greater Bengaluru. I don't know if it's in literal sense or gonna be like Great Britain. Why am I saying this? The Karnataka Assembly has approved Greater Bengaluru Authority Bill 2024 on this Tuesday, and BBMP will be divided into smaller sections. But it comes with loads of taxes on different stakeholders, including common man. Let me give you a checklist of all the taxes that you are gonna pay. First one, Greater Bengaluru Authority says it's not a tax, it's cess on tax to meet its administrative costs. Entertainment taxes on ticket and non-ticket based, and also on televised entertainment as well. Infrastructure and Urban Land Transport says user charges for water supply, drainage and sewage, solid waste, also parking fee for different areas for different period. Also, there is this new component in the bill which is called as development charge for both residential and non-residential buildings which are more than 14 meters. So right now we all know that union budget that has happened, and this cut no slack for the common people and the middle class people, and now state government has made this taxation which is gonna put burden on the people as well. Let's see, I'm gonna talk to Bengalurians and what they have to say about Greater Bengaluru Authority Bill. Do they agree for BBMP or for this new bill that has come up? ಇದು ಗ್ರೇಟರ್ ಬೆಂಗಳೂರು ಅಂತ ಮಾಡಿರೋದು ಇದು ಜನಸಾಮಾನ್ಯರಿಗೆ ಇದೊಂದು ರೀತಿ ಭಾಳ ಒಂದು ಕೆಟ್ಟದಾಗ್ತಿದೆ. ಇದು ಯಾರು ಸಾಮಾನ್ಯರಿಗೆ ಈಗಾಗಲೇ ರೇಟ್ಗಳು ದುಬಾರಿ ಆಗಿರೋದ್ರಿಂದ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಗ್ರೇಟರ್ ಬೆಂಗಳೂರು ಅಂತ ಬಂದ್ಬಿಟ್ರೆ ಯಾವ ರೀತಿ ಇದು ಮಾಡ್ಕೋಬೇಕು? ಇದು ಯಾರು ಮಿಡಲ್ ಕ್ಲಾಸ್ ಆಗಲಿ ಲೋವರ್ ಕ್ಲಾಸ್ ಆಗಲಿ ಆಗೋದೇ ಇಲ್ಲ. ಎಲ್ಲ ಒಂದು ರೀತಿ ಈ ಸರ್ಕಾರ ಬಂದಿರೋದು ಗ್ರೇಟರ್ ಪೀಪಲ್ ಲೈಕ್ ರಿಲಯನ್ಸ್ ಅಂಬಾನಿ ಅವರು ಇದಕ್ಕೆ ಅವ್ರಿಗೆ ಒಂದು ಇದಾಗಿದೆ ಬಿಡಿ. ಇದು ನಾಟ್ ಎಟ್ ಆಲ್ ಬೆಂಗಳೂರಲ್ಲಿ ಬದುಕಕ್ಕೆ ಚಾನ್ಸೇ ಇಲ್ಲ. ಇದು ಎಲ್ಲ ಬಿಟ್ಟು ಬೆಂಗಳೂರು ಬಿಟ್ಟು ಹೋಗ್ಬೇಕಷ್ಟೇ ಇದು. ಫಸ್ಟ್ ಆಫ್ ಆಲ್ ಈಗ ರೋಡಲ್ಲಿ ಬಿದ್ದಿರೋ ಗುಂಡಿಗಳನ್ನ ಇದು ಮಾಡೋಕ್ಕೆ ಹೇಳಿ, ಅದು ಆಮೇಲೆ ಗ್ರೇಟರ್ ಬೆಂಗಳೂರು ಆಗಲಿ. ಇದು ಫಸ್ಟ್ ಎಷ್ಟು ಜನ ಈಗ ಮಳೆಗೆ ಇದಕ್ಕೆ ಎಷ್ಟು ಅಧ್ವಾನ ಆಗ್ತಾ ಇದೆ, ಫಸ್ಟ್ ಅದನ್ನು ಒಂದು ಇದು ಮಾಡಿ ಆಮೇಲೆ ಗ್ರೇಟರ್ ಬೆಂಗಳೂರು ಮಾಡಿ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ದುಡ್ಡು ಕಟ್ಟೋದಕ್ಕೆ ಆಗೋದಿಲ್ವಲ್ಲ, ಎಲ್ಲ ರೇಟ್ ಜಾಸ್ತಿ ಎಲ್ಲಿಂದ ಬರುತ್ತೆ ದುಡ್ಡು ಕಟ್ಟೋದಕ್ಕೆ? ಆಪ್ಷನ್ ಇಲ್ಲ ಅಂದಾಗ ಏನು ಮಾಡಬೇಕು? ಅದಕ್ಕೆ ಸರ್ಕಾರ ಅದು ಚೇಂಜ್ ಮಾಡಬೇಕಾಗತ್ತೆ. ತಿರ್ಗಾ ಬೆಟರ್ ಪ್ಲೇಸ್ ಆಗುತ್ತೆ, ಬಟ್ ಎಲ್ಲ ಹೈಕ್ ಆದಾಗ ದುಡ್ಡು ಬೇಕಲ್ಲ ಮೇಡಮ್. ಹಂಗೆ ಈಗ ನಮ್ಗೆ ಒಂದು 30,000 ಬರುತ್ತೆ, 30,000 ಬಂದವ್ರಿಗೆ ಎಲ್ಲಿಂದ ಕಟ್ಟೋಕ್ಕಾಗತ್ತೆ? ಇವಾಗ ಏನು ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಅದು ಚೆನ್ನಾಗಿದೆ. ಗ್ರೇಟರ್ ಬೆಂಗಳೂರಿಂದ ಎಷ್ಟು ದೊಡ್ಡದಾಗ್ಬಿಡುತ್ತೆ ಅದು. ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಪ್ರಕಾರ. ಮತ್ತೆ ಅದಾದಾಗ ಟ್ಯಾಕ್ಸಸ್ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾರೆ, ಟ್ಯಾಕ್ಸ್ ಮಾಡಲೇಬೇಕಲ್ಲ. ಅವಾಗ ಏನು ಮಾಡಿದ್ರೆ ಟ್ಯಾಕ್ಸ್ ಇನ್ಕ್ರೀಸ್ ಎಲ್ಲ ಮಾಡ್ತಾರೆ. ಹಾಗಾಗಿ ಅದಾಗದೇ ಇರೋದು ಒಳ್ಳೇದು ಅಂತ ನನ್ನ ಪ್ರಕಾರ. BBMPನೇ ಓಕೆ, ಅದು ಮಾಡಲಿ. ಇನ್ನೂ ಸ್ವಲ್ಪ ದಿನ ಆದಮೇಲೆ ಮಾಡಿದ್ರೆ ಪರವಾಗಿಲ್ಲ. ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಅದು ಮಾಡಿ. ಟ್ಯಾಕ್ಸ್ ಮಾಡಿದ್ರೆ ಎಲ್ಲ ಇವಾಗ ಬರ್ಡನ್ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ನಾವು ರಿಟೈರ್ಡ್, ಇವಾಗ ಬರ್ಡನ್ ಜಾಸ್ತಿ ಇದೆ ಕಂಟಿನ್ಯೂ. ಆಮೇಲೆ ಇವಾಗ ಇದರಲ್ಲಿ ಲೇಟೆಸ್ಟ್ ಬಜೆಟಲ್ಲಿ ಟ್ಯಾಕ್ಸ್ ರಿಲೀಫು ಕಡಿಮೆ, ಹಾಗಾಗಿ ಏನು ಮಿಡ್ಲ್ ಕ್ಲಾಸ್ನವ್ರಿಗೆ ಏನು ಇದು ಮಾಡಿಲ್ಲ. ಸೊ ಡೆಫಿನೆಟ್ಲಿ ಇಟ್ಸ್ ಎ ಬರ್ಡನ್ ಆನ್ ದಿ ಮಿಡ್ಲ್ ಕ್ಲಾಸ್. ಹೌದು. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಗವರ್ಮೆಂಟ್, ಬಟ್ ಯಾವುದೇ ಆದ್ರೂ ನಮ್ಮನ್ನು ಕನ್ಸಿಡರ್ ಮಾಡಿ ಮಿಡ್ಲ್ ಕ್ಲಾಸ್ನವ್ರಿಗೆ, ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ವಾಟ್ ಫೆಸಿಲಿಟೀಸ್ ಕೊಡಬೇಕು, ಟ್ಯಾಕ್ಸ್ ಇದನ್ನು ಕಮ್ಮಿ ಮಾಡಬೇಕು. ಸೊ ದಟ್ ಈಸ್ ಮೈ ಮೆಸೇಜ್. ವಿ ಆರ್ ದ ಒನ್ ಹೂ ಪೇ ಇನ್ಕಮ್ ಟ್ಯಾಕ್ಸ್, ವಿ ಆರ್ ದ ಒನ್ ಹೂ ಪೇ ಆಲ್ ದ ಟ್ಯಾಕ್ಸಸ್. ಸೊ ದೇ ಹ್ಯಾವ್ ಟು ಕನ್ಸಿಡರ್ ಅಷ್ಟು. ನಮ್ಮನ್ನು ನೋಡಿ ಗಮನಿಸಿ ಏನೇನು ರಿಲೀಫ್ ಕೊಡ್ಬೋದು ಕೊಡಬೇಕು. ಫ್ರೀ ಕೊಡಬೇಕಂದ್ರೆ ಒಂದು ಕಡೆ ಕಲೆಕ್ಟ್ ಮಾಡಲೇಬೇಕಲ್ಲ ಅವರು. ಎಲ್ಲ ಫ್ರೀ ಕೊಡೋಕೆ ಒಂದು ಕಡೆ ಕಲೆಕ್ಟ್ ಮಾಡಿ, ಫ್ರೀ ಕೊಡಬೇಕು ಅಂದರೆ ಅವ್ರು ಒಂದು ಕಡೆಯಿಂದ ಕಲೆಕ್ಟ್ ಮಾಡಬೇಕು. ಅದು ಅವ್ರ ಧರ್ಮ ಮಾಡ್ತಾವ್ರೆ ಅಷ್ಟೇ, ಇನ್ನೇನು ಇಲ್ಲ. ಅವರು ಫ್ರೀ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಕೊಡ್ತಾರೆ ಎಲ್ಲಿಂದ? ಟ್ಯಾಕ್ಸಸ್ ನಾವು ಟ್ಯಾಕ್ಸ್ ಪೇಯರ್ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾನೆ. ನಮ್ಮ ದುಡ್ಡಲ್ಲಿ ಬೇರೆಯವ್ರು ಎಂಜಾಯ್ ಮಾಡ್ತಾರೆ. ಗೌರ್ಮೆಂಟ್ ಫ್ರೀ ಕೊಡೋದ್ರಿಂದ ಜಾಸ್ತಿ ಮಾಡಬೇಕಾಗುತ್ತೆ. ದುಡ್ಡಿನಿಂದ ತರ್ತಾರೆ, ಫಂಡ್ಸ್ ಎಲ್ಲಿದೆ? ಡೆವಲಪ್ಮೆಂಟ್ ಅಂತ ಏನು ಆಗೋದು ಲಕ್ಷಣ ಅಂತೂ ಇಲ್ಲ. ಫ್ರೀ ಬೀಸ್ ನಿಂತ್ರೇನೆ ಡೆವಲಪ್ಮೆಂಟ್ ಆಗೋದು, ಇಲ್ಲಾಂದ್ರೆ ಆಗೋ ಚಾನ್ಸಸ್ಸೇ ಇಲ್ಲ. BBMP ಇಲ್ಲ, ಈಗ ಗ್ರೇಟರ್ ಬೆಂಗಳೂರು ಬಂದ್ರು ಬೆಂಗಳೂರು ಯಾವುದೇ ತರ ಬಿಗ್ ಗ್ರೇಟರ್ ಆಗಲ್ಲ, ಆಗೋ ಚಾನ್ಸಸ್ ಇಲ್ಲೇ ಇಲ್ಲ. ಯು ಹ್ಯಾವ್ ಟು ರೆಸ್ಪೆಕ್ಟ್. ಇಫ್ ಯು ಆರ್ ಕಲೆಕ್ಟಿಂಗ್ ಟ್ಯಾಕ್ಸಸ್, ಇಟ್ ಶುಡ್ ಗೋ ಟು ದ ಗುಡ್ ಪರ್ಪಸ್. ಫ್ರೀ ಬೀಸ್ ಕೊಟ್ಬಿಟ್ಟು ನೀವು ಇದು ಮಾಡಬೇಕು ಅಂದರೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ಸೇ ಇಲ್ಲ. ದೇ ಆರ್ ಚೇಂಜಿಂಗ್ ದ ನೇಮ್, ದಟ್ಸ್ ಆಲ್. BBMP ಬಿಟ್ಟು ಗ್ರೇಟರ್ ಬೆಂಗಳೂರು ಅಂತ ಹಾಕೋದ್ರಿಂದ ಏನು ಚೇಂಜಸ್ ಆಗಲ್ಲ. ಗ್ರೇಟ್ ಬೆಂಗಳೂರನ್ನ 5 ಮಾಡ್ತಾರೋ 4 ಮಾಡ್ತಾರೋ ಇನ್ನೂ ನಮಗೆ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಬಟ್ ಮಾಡೋದು ಒಳ್ಳೆಯದು ಅಂತ ನಮ್ಮ ಮನಸ್ಥಿತಿ ಹೇಳ್ತಾ ಇದೆ. ಯಾಕೆ ಅಂದರೆ ಬೃಹತ್ ಬೆಂಗಳೂರು ಇರೋದನ್ನ
ಹಂತವಾಗಿ ಇಂಗಿಸುವಾಗ ಕೆಲಸ ಕಾರ್ಯಗಳೆಲ್ಲ ಸಾಮಾನ್ಯ ಜನಕ್ಕೆ ನೇರವಾಗಿ ಕೆಲಸ ಆಗುತ್ತೆ ಅಂತ ಒಂದು ನಾವು ಸಾರ್ವಜನಿಕವಾಗಿ ಅಂದ್ಕೊಂಡಿದ್ದೀವಿ. ಬಟ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಸಾಮಾನ್ಯ ಜನರ ಮೇಲೆ ಒತ್ತಡ ಬೀಳ್ತಾ ಇದ್ದಂಗೆ ಟ್ಯಾಕ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ನಮ್ಮ ಭಾವನೆ ಅನ್ನಿಸ್ತಾ ಇದೆ. ಕಮರ್ಷಿಯಲ್ ಬೃಹತ್ ಬೆಳೆದಿರೋಂಥದ್ದರಿಗೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿಕೊಂಡು, ಈಗ ಉದಾಹರಣೆಗೆ ಮಾಲ್ಗಳು ಆ ಥರದ ಒಂದು ಇದಕ್ಕೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿಕೊಂಡು ಸಾಮಾನ್ಯ ಜನ ಕೆಳದರ ಜನಗಳಿಗೆ ಅವ್ರಿಗೆ ಕೈಗೆ ಎಟ್ಕೋ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಒಂದು ಫ್ಲೋರ್ 2 ಫ್ಲೋರು 3 ಫ್ಲೋರ್ ಮಾಡಿರೋರಿಗೆ ಬಿಟ್ಟು ಹಿಂಗೆ ದೊಡ್ಡದಾಗಿ ಮಾಡಿರೋರಿಗೆ ಮಾಡಿದ್ರೆ ಭಾಳ ಒಳ್ಳೆಯದು ಅಷ್ಟೇ. ಗ್ರೇಟರ್ ಬೆಂಗಳೂರು ಮಾಡೋದೇನೋ ಒಳ್ಳೆಯದು, ಆದರೆ ಈ ಹಳ್ಳಿಗಳು ಸೇರ್ಕೊಳ್ತವೆ. ಗ್ರೇಟರ್ ಬೆಂಗಳೂರು 5 ಡಿವಿಷನ್ 10 ಡಿವಿಷನ್ ಮಾಡ್ತಾರಲ್ಲ, ಹಳ್ಳಿಗಳು ಸೇರ್ಕೋತವೆ. ಹಳ್ಳಿಗಳ್ನ ಡೆವಲಪ್ಪು ಸರಿಯಾಗಿ ಮಾಡ್ತಾಯಿಲ್ಲ. ಹಳ್ಳಿಗಳಾಗೆ ಉಳಿದಿದೆ. ಸಿಟಿ ಮಾತ್ರ ಸರಿಯಾಗಿ ಕಸ ವಿಲೇವರಿ ಮಾಡ್ತಾಯಿಲ್ಲ. ಬೃಹತ್ ಬೆಂಗಳೂರು ಅಂತ ಅನ್ನೋದು ಒಂದು ಹೆಸರು ಅಷ್ಟೇ. ಇಲ್ಲಿರೋ ಇದನ್ನ ಸರಿಯಾಗಿ ಈ ರೋಡ್ ಕಿತ್ತಾಕ್ತಾರೆ, ತಿರ್ಗಾ ಅದೇ ರೋಡ್ ವೈಂಡಿಂಗ್ ಮಾಡ್ತಾರೆ, ತಿರ್ಗಾ ಅದೇ ರೋಡು ಪ್ಯಾಚ್ ಮಾಡ್ತಾರೆ. ಒಂದೊಂದು ರೋಡ್ಗೆ 3-4 ಬಿಲ್ ಮಾಡ್ಕೊಳ್ತಾರೆ. ಯಾರು ಇದ್ರ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಪಕ್ಷಪಾತವಾಗಿಲ್ದಾಗ BJP ಬಂದಾಗ BJP ಮಾಡಿದ್ರು ಅಂತಾರೆ, ಕಾಂಗ್ರೆಸ್ ಅವ್ರು ಬಂದಾಗ ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತಾರೆ. ಇಲ್ಲಿ ಎಲ್ಲರೂ ಮಾಡೋದೇನೆ ಅದೇ ಕೆಲಸನೇ ಮಾಡೋದು, ಎಲ್ಲ ಕೊಳ್ಳೆ ಹೊಡೆಯೋದು. ಇಲ್ಲಿ ಕರೆಕ್ಟಾಗಿ ಯಾರು ಇದು ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾಯಿಲ್ಲ. ನಿಮಗೆ ಈಗ ಇಷ್ಟೆಲ್ಲ ತಾಪತ್ರಯ BBMP ಇದ್ದಾಗಿದೆ. ನಿಮಗೆ ಈಗ ಗ್ರೇಟರ್ ಬೆಂಗಳೂರು ಆದಾಗ ಏನಾದರೂ ಒಳ್ಳೇದಾಗತ್ತೆ ಅಂತ ಅನ್ಸುತ್ತಾ? ಒಳ್ಳೇದಕ್ಕಿಂತ ಕೆಟ್ಟಿದೆ ಜಾಸ್ತಿ ಮೇಡಮ್. ಇರೋ ಬೆಂಗಳೂರನ್ನೇ ಡೆವಲಪ್ಮೆಂಟ್ ಮಾಡಿಲ್ಲ, ಕರೆಕ್ಟಾಗಿ 100% ಡೆವಲಪ್ಮೆಂಟ್ ಆಗಿಲ್ಲ. ಇವಾಗ ಹಳ್ಳಿಗಳು ಸೇರ್ಕೊಂಡು ಏನು ಡೆವಲಪ್ಮೆಂಟ್ ಮಾಡ್ತೀರಾ ನೀವೆಲ್ಲ? ಇವಾಗ ನೆಲಮಂಗಲ, ಬಿಡದಿ, ಕನ್ಪುರ, ಆರವಳ್ಳಿ, ಈ ಕಡೆ ದವಾಸ್ಪೇಟೆ ಮತ್ತು ಹೊಸಕೋಟೆ ಎಲ್ಲ ಸೇರಿಸ್ಕೋತೀವಿ ಅಂತೀರಾ. ಇವೆಲ್ಲ ಸೇರ್ಕೊಂಡು ಇವಾಗ ಬೆಂಗಳೂರಲ್ಲೇ 106 ಸಮಸ್ಯೆ ಇದೆ. ಇದನ್ನ ಮೊದಲು ಕ್ಲಿಯರ್ ಮಾಡಿ, ಆಮೇಲೆ ನೀವು ಗ್ರೇಟರ್ ಬೆಂಗಳೂರು ಮಾಡಿ. ಸುಮ್ಮನೆ ನಾವು ಗ್ರೇಟರ್ ಬೆಂಗಳೂರು ಮಾಡ್ದೋ ಅಂತ ಹೆಸರು ತಗೊಳಕ್ ಮಾಡಿದ್ರೆ ಇದು ಏನು ಪ್ರಯೋಜನ ಆಗಲ್ಲ. ಸಾಮಾನ್ಯ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇದಿರೋರು ಇವೆಲ್ಲ ಇರೋದು ಬೆಂಗಳೂರಲ್ಲಿ ಏನು ಪ್ರಾಪರಾಗಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಮಾಡಿದ್ರೆ ಒಳ್ಳೆಯದು.